ಓಂ ಶಾಂತಿ. ಶಿವತಂದೆಯ ಸವಿಸ್ಮೃತಿಯೊಂದಿಗೆ ಮುರಳಿ ದಿನಾಂಕ 3/8/2022। मीठे बच्चे, बाप की याद कायम तब रहेगी जब बुद्धि में ज्ञान होगा। ज्ञान युक्त बुद्धि से रूहानी यात्रा करनी और करानी है। ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಮಧುರ ಮಕ್ಕಳೇ, ತಂದೆಯ ನೆನಪು ಕಾಯಮ್ಮಾಗಿ ಯಾವಾಗಿರ್ತದೋ ಆಗ ಬುದ್ಧಿಯಲ್ಲಿ ಜ್ಞಾನ ಇರ್ತದೆ. ತಂದೆ ನೆನಪು ಯಾವಾಗ ಕಾಯಮ್ಮಾಗಿರ್ತದೋ ಆಗ ಬುದ್ಧಿಯಲ್ಲಿ ಜ್ಞಾನ ಇರ್ತದೆ. ಜ್ಞಾನಯುಕ್ತ ಬುದ್ಧಿಯಿಂದ ಆತ್ಮಿಕ ಯಾತ್ರೆಯನ್ನು ಮಾಡಬೇಕು ಮತ್ತು ಅನೇಕರಿಗೂ ಕೂಡ ಮಾಡಿಸಬೇಕಾಗಿದೆ। प्रश्न, ईश्वर दाता है, फिर भी ईश्वर अर्थ दान करने की रस्म क्यों चली आती है? ಈಶ್ವರ ದಾತ ಆಗಿದ್ದಾರೆ, ಆದರೂ ಕೂಡ ಈಶ್ವರನ ಅರ್ಥವಾಗಿ ದಾನ ಮಾಡುವಂತಹ ಪದ್ಧತಿ ಯಾಕೆ ನಡೀತಾ ಬಂದಿದೆ ಅಂತ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ। उत्तर, क्योंकि ईश्वर को अपना वारिस बनाते हैं, समझते हैं इसका योचा वो दूसरे जन्म में देगा। ಏಕೆಂದರೆ ಈಶ್ವರನನ್ನು ತಮ್ಮ ವಾರಸುದಾರರನ್ನಾಗಿ ಮಾಡಿಕೊಳ್ತಾರೆ, ತಿಳ್ಕೊಳ್ತಾರೆ ಇದರ ಪ್ರತಿಫಲ ಅವರು ಇನ್ನೊಂದು ಜನ್ಮದಲ್ಲಿ ಕೊಡ್ತಾರೆ ಅಂತ। ईश्वर अर्थ देना माना उसे अपना बच्चा बना लेना। ಈಶ್ವರನ ಅರ್ಥವಾಗಿ ಕೊಡೋದು ಅಂದ್ರೆ ಅವರನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಳ್ಳೋದು, ಭಗವಂತನನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡು ಅವನನ್ನು ವಾರಸುದಾರನಾಗಿ ಮಾಡಿಕೊಂಡು ತಂದೆಗೆ ಕೊಡೋದಾಗಿದೆ। ಭಕ್ತಿ ಮಾರ್ಗ में भी बच्चा बनाते हो अर्थात सब कुछ बलिहार करते हो, इसलिए एक बार बलिहार जाने के रिटर्न में वो 21 जन्म बलिहार जाता है। ಭಕ್ತಿ ಮಾರ್ಗದಲ್ಲಿಯೂ ಕೂಡ ಹೇಗೆ ಆ ತಂದೆಯನ್ನು ಮಗುವನ್ನಾಗಿ ಮಾಡಿಕೊಳ್ತಾರೆ, ಅರ್ಥಾತ್ ಈಶ್ವರನಿಗೆ ಎಲ್ಲವೂ ಕೂಡ ಬಲಿಹಾರಿ ಆಗ್ತಾರೆ, ತಂದೆಯ ಮುಂದೆ ಬಲಿಯನ್ನು ಕೊಡ್ತಾರೆ। ಆದ್ದರಿಂದಲೇ ಒಂದು ಬಾರಿ ಬಲಿಹಾರಿ ಆಗೋದ್ರಿಂದ ರಿಟರ್ನ್ ಆಗಿ ಅವರು 21 ಜನ್ಮಕ್ಕೋಸ್ಕರ ಬಲಿಹಾರಿ ಆಗುತ್ತಾರೆ। ತುಮ್ ಕೌಡೆ ಲೇ ಆತೆ ಹೋ, ಬಾಪ್ ಸೆ ಹೀರಾ ಲೇ ಲೇತೆ ಹೋ। ತಾವು ಕೌಡೆಯನ್ನು ತೆಗೆದುಕೊಂಡು ಬರ್ತೀರಿ, ತಂದೆ ಬಳಿ ಕೊಡುವಾಗ ಕೌಡೆಯನ್ನು ತೆಗೆದುಕೊಂಡು ಬರ್ತೀರಿ ಮತ್ತು ತೆಗೆದುಕೊಳ್ಳುವಾಗ ವಜ್ರವನ್ನು ತೆಗೆದುಕೊಂಡು ಹೋಗ್ತೀರಿ। ಇದರ ಮೇಲೆ ಸುಧಾಮನ ಉದಾಹರಣೆ ಇದೆ, ಹೇಗೆ ಸುಧಾಮನ ಬಳಿ ಕೃಷ್ಣ ಬಂದಾಗ ಅವನ ಹತ್ರ ಒಂದು ಇಡೀ ಒಣ ಅವಲಕ್ಕಿ ಮಾತ್ರ ಇತ್ತು, ಅದನ್ನೇ ಅವನು ಪ್ರೀತಿಯಿಂದ ಕೃಷ್ಣನಿಗೆ ಅರ್ಪಣೆ ಮಾಡಿದ। ಹಾಗೆ ಹೇಗೆ ಕೃಷ್ಣನಿಗೆ ಪ್ರೀತಿಯಿಂದ ತನ್ನ ಬಳಿ ಇರೋದನ್ನು ಅರ್ಪಣೆ ಮಾಡ್ತಾನೆ, ಆಗ ತನ್ನ ಗುಡಿಸಲೆಲ್ಲ ಅರಮನೆಯಾಗಿ ಬಿಡುತ್ತದೆ। ಹಾಗೆ ಶಿವಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲಿ ಬಡವರೇ ಈಶ್ವರನನ್ನು ತಮ್ಮ ವಾರಸುದಾರನ್ನಾಗಿ ಮಾಡಿಕೊಂಡು ಎಲ್ಲವನ್ನ ತಂದೆಗೆ ಬಲಿಹಾರಿ ಮಾಡ್ತಾರೆ ಅಂತ ಗೀತೆಯಾಗಿದೆ। ರಾತ್ ಕೆ ರಾಯಿ ತಕ್ ಮತ್ ಜಾನ, ರಾತ್ರಿಯ ಪ್ರಯಾಣಿಕರೇ ಸುಸ್ತಾಗಬೇಡಿ। ओम शांति। बच्चों ने इस गीत की एक लाइन से ही समझ लिया होगा। बाप जब बच्चे कहते हैं तो समझना चाहिए, हम आत्माओं को बाप बैठ समझाते हैं। ಮಕ್ಕಳು ಈ ಗೀತೆಯ ಒಂದು ಸಾಲನ್ನು ತಿಳ್ಕೊಂಡಿದ್ದೀರಿ। ತಂದೆ ಯಾವಾಗ ಮಕ್ಕಳೇ ಅಂತ ಹೇಳ್ತಾರೆ ಅಂದಾಗ ತಿಳ್ಕೊಳ್ಬೇಕು, ನಾವೆಲ್ಲ ಆತ್ಮಗಳಿಗೆ ತಂದೆ ಕುಳಿತು ತಿಳಿಸಿಕೊಡ್ತಾ ಇದ್ದಾರೆ। ಆತ್ಮ ಅಭಿಮಾನಿ ಬನನಾ ಹೈ, ಯಾ ತೋ ಸಬ್ ಜಾನ್ತೆ ಹಿ ಹೈ, आत्मा और शरीर दोनों चीज़ है, परंतु यह नहीं समझते कि हम आत्माओं का बाप भी होगा।
ಆತ್ಮ ಅಭಿಮಾನಿಗಳು ಆಗಬೇಕು ತಾವಿಲ್ಲಿ. ಇದನ್ನಂತೂ ಎಲ್ಲರೂ ಸಹ ತಿಳ್ಕೊಂಡಿದ್ದೀರಿ. ಆತ್ಮ ಮತ್ತು ಶರೀರ ಎರಡು ವಸ್ತುಗಳಿವೆ. ಆದರೆ ಇದನ್ನು ತಿಳ್ಕೊಂಡಿಲ್ಲ, ನಾವೆಲ್ಲ ಆತ್ಮಗಳ ತಂದೆ ಇದ್ದಾರೆ ಅಂತ. ನಾವೆಲ್ಲ ಆತ್ಮಗಳು ನಿರ್ವಾಣ ಧಾಮದಲ್ಲಿ ಇರುವಂಥವರು ಆಗಿದ್ದೇವೆ. ಯಾ ಬಾತೆ ಬುದ್ಧಿ ಮೇ ನಹಿ ಆತಿ ಹೈ, ಈ ಮಾತು ಬುದ್ಧಿಯಲ್ಲಿ ಬರೋದಿಲ್ಲ ಅಂತಾರೆ ನಾವು. ಬಾಪ್ कहते हैं ना, यह ज्ञान बिल्कुल ही प्रायलोप हो जाता है, तुम जानते हो अब यह नाटक पूरा होने वाला है. ಬಾಬಾ ತಿಳಿಸ್ತಾ ಇದ್ದಾರೆ, ಈ ಜ್ಞಾನ ಪ್ರಾಯಲೋಪ ಆಗಿಬಿಟ್ಟಿದೆ. ತಾವು ತಿಳ್ಕೊಂಡಿದ್ದೀರಿ, ಈಗ ನಾಟಕ ಪೂರ್ಣ ಆಗಲಿದೆ. ಅಬ್ ಘರ್ ಜಾನಾ ಹೈ, ಈಗ ವಾಪಸ್ ರಿಟರ್ನ್ ಆಗಿ ಎಲ್ಲರೂ ಮನೆಗೆ ಹೋಗಬೇಕಾಗಿದೆ. अपवित्र पतित आत्माएं वापिस घर जा नहीं सकती, एक भी जा नहीं सकता, यह ड्रामा है. ಅಪವಿತ್ರ ಆತ್ಮರು, ಪತಿತ ಆತ್ಮರು ಯಾರೆಲ್ಲ ಇದ್ದಾರೆ ಅವರು ಯಾರು ಕೂಡ, ಒಬ್ಬರೂ ಕೂಡ ವಾಪಸ್ ರಿಟರ್ನ್ ಆಗಿ ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಾಟಕ ಆಗಿದೆ. ಜಬ್ ಸಭಿ ಆತ್ಮಾಯೇ ಯಾ ಚಲಿ ಆತಿ ಹೈ, ಫಿರ್ ವಾಪಿಸ್ ಜಾನೆ ಲಗ್ತೆ ಹೈ. ಎಲ್ಲ ಆತ್ಮಗಳು ಯಾವಾಗ ಹೊರಟೋಗ್ತಾರೆ, ಆಗ ನಂತರ ವಾಪಸ್ ಮನೆಗೆ ಹೋಗಲಾಗ್ತದೆ. या तो अभी तुम जानते हो कि बाप हमें रूहानी यात्रा सिखला रहे हैं, कहते हैं ये आत्मा है, अब बाप को याद करने की यात्रा करनी है. ತಾವು ಮಕ್ಕಳು ಇದನ್ನು ತಿಳ್ಕೊಂಡಿದ್ದೀರಿ, ತಂದೆ ಈಗ ಆತ್ಮಿಕ ಯಾತ್ರೆಯನ್ನು ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದಾರೆ. ಹೇಳಲಾಗದೆ ಆತ್ಮಗಳೇ ಈಗ ತಂದೆಯನ್ನು ನೆನಪು ಮಾಡುವಂತಹ ಯಾತ್ರೆಯನ್ನು ಮಾಡಬೇಕು ಅಂತಾರೆ. ಜನ್ಮ ಜನ್ಮಾಂತರ ತುಮ್ ಜಿಸ್ಮಾನಿ ಯಾತ್ರಾ ಕರ್ತೆ ಆಯೇ ಹೋ, ಅಭಿ ತುಮಾರಿ ಹೇ ಯಾ ರೂಹಾನಿ ಯಾತ್ರಾ. ಜನ್ಮ ಜನ್ಮಾಂತರದಿಂದ ತಾವು ಶಾರೀರಿಕ ಯಾತ್ರೆಯನ್ನು ಮಾಡ್ತಾ ಬಂದಿದ್ದೀರಿ. ಈಗ ಇದಾಗಿದೆ ನಿಮ್ಮದು ಆತ್ಮಿಕ ಯಾತ್ರೆ ಅಂತ. ಶಾರೀರಿಕ ಯಾತ್ರೆಯನ್ನಂತೂ ಜನ್ಮ ಜನ್ಮಾಂತರದಿಂದ ಮಾಡ್ತಾ ಬಂದಿದ್ದೀರಿ. ಈಗ ನಿಮ್ಮದು ಆತ್ಮಿಕ ಯಾತ್ರೆಯಾಗಿದೆ. ಅಭಿ ತುಮಾರಿ ಹೈ ರೂಹಾನಿ ಯಾತ್ರಾ, ಜಾಕರ್ ಫಿರ್ ಮೃತ್ಯು ಲೋಕ್ ಮೇ ವಾಪಿಸ್ ಆನಾ ನಹೀ ಹೈ. मनुष्य जिस्मानी यात्रा पर जाते हैं तो फिर लौट आते हैं, वो है जिस्मानी देह अभिमानी यात्रा, यह है रूहानी यात्रा. ಮನುಷ್ಯರು ಶಾರೀರಿಕ ಯಾತ್ರೆ ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿಂದ ಮತ್ತೆ ಪುನಃ ವಾಪಸ್ ರಿಟರ್ನ್ ಆಗಿ ಬರ್ತಾರೆ. ತಮ್ಮದು ಆತ್ಮಿಕ ಯಾತ್ರೆ ಆಗಿದೆ. ಈ ಆತ್ಮಿಕ ಯಾತ್ರೆಯಲ್ಲಿ ಮತ್ತೆ ನೀವು ಮೃತ್ಯು ಲೋಕದಲ್ಲಿ ವಾಪಸ್ ಬರುವ ಆಗಿಲ್ಲ. सिवाय बेहद के बाप के यह यात्रा कोई सिखला नहीं सकते. तुम बच्चों को श्रीमत पर चलना है. ಕೇವಲ ಬೇಹದ್ದಿನ ತಂದೆ ಈ ಯಾತ್ರೆಯನ್ನು ಕಲಿಸಿಕೊಡ್ತಾ ಇದ್ದಾರೆ. ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಈ ಯಾತ್ರೆಯನ್ನು ಕಲಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳು ಈಗ ತಂದೆಯ ಶ್ರೀಮತದಂತೆ ನಡಿಬೇಕು. ಸಾರಾ ಮದಾರ್ ಹೈ ಯಾದ್ ಕಿ ಯಾತ್ರಾ ಪರ್. जो बच्चे जितना याद करते हैं, याद कायम उनकी रहेगी जिनको कुछ ना कुछ ज्ञान है. ಬಾಬಾ ತಿಳಿಸ್ತಾ ಇದ್ದರೆ ಎಲ್ಲ ಆಧಾರ ನೆನಪಿನ ಯಾತ್ರೆಯ ಮೇಲೆ ಇದೆ. ಯಾವ ಮಕ್ಕಳು ಎಷ್ಟು ತಂದೆಯನ್ನು ನೆನಪು ಮಾಡ್ತಾರೆ ಅಷ್ಟು ನೆನಪು ಕಾಯಮ್ಮಾಗಿ ಇರ್ತದೆ. ಅವರಲ್ಲಿ ಸ್ವಲ್ಪ ಅಲ್ಲ ಸ್ವಲ್ಪ ಜ್ಞಾನ ಇರ್ತದೆ. 84 ಜನ್ಮಗಳ ಚಕ್ರದ ಜ್ಞಾನ ಇದೆ ಅಲ್ವಾ. ಈಗ ನಮ್ಮದು 84 ಜನ್ಮ ಪೂರ್ಣ ಆಗಿದೆ. ಯಾ ಹೈ 84 ಜನ್ಮೋं के चक्र की यात्रा, इनको कहा जाता है अवागमन की यात्रा. ಇದಾಗಿದೆ 84 ಜನ್ಮಗಳ ಚಕ್ರದ ಯಾತ್ರೆ. ಇದಕ್ಕೆ ಹೇಳಲಾಗ್ತದೆ ಅವಾಗಮನದ ಯಾತ್ರೆ ಅಂತ ಹೇಳಲಾಗ್ತದೆ.
आवागमन तो सभी का होता रहता है, आना और जाना, जन्म लिया और छोड़ा, इसको आवागमन कहा जाता है. ಆವಾಗಮನ ಅಂದ್ರೇನೆ ಈ ಜಗತ್ತಿನಲ್ಲಿ ಬರೋದು ಮತ್ತು ಪಾತ್ರವನ್ನು ಅಭಿನಯ ಮಾಡಿ ಮತ್ತು ರಿಟರ್ನ್ ಆಗಿ ಹೋಗೋದು. ಇದಕ್ಕೆ ಅವಗಮನ ಚಕ್ರ ಅಂತ ಹೇಳಲಾಗ್ತದೆ. ಶರದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸಿ ಮತ್ತೆ ಪುನಃ ರಿಟರ್ನ್ ಆಗಿ ಹೋಗುವುದಕ್ಕೆ. अभी तुम इस दुखधाम के आवागमन के चक्र से छूटते जा रहे हो. ತಾವು ಮಕ್ಕಳೀಗ ದುಃಖಧಾಮದ ಅವಗಮನದ ಚಕ್ರದಿಂದ ಮುಕ್ತರಾಗ್ತಾ ಇದ್ದೀರಿ. क्या है दुखधाम? अभी तुम्हारा जन्म मरण में अब सब अमर लोक में होना है, जिनके लिए तुम पुरुषार्थ करते आए हो अमरनाथ के पास. तुम सब पार्वतियाँ हो, अमर कथा सुनती हो अमरनाथ से, जो सदैव अमर है. तुम सदैव अमर नहीं हो. ಬಾಬಾ ತಿಳಿಸ್ತಾ ಇದ್ದಾರೆ, ತಾವು ಜನನ ಮರಣ ಚಕ್ರದಲ್ಲಿ ಎಲ್ಲರೂ ಕೂಡ ಅಮರ ಲೋಕದಲ್ಲಿ ಇರ್ತೀರಿ. ಅದಕ್ಕೋಸ್ಕರನೇ ತಾವು ಪುರುಷಾರ್ಥವನ್ನು ಮಾಡ್ತಾ ಬಂದಿದ್ದೀರಿ. ಅಮರನಾಥನ ಬಳಿ ತಾವೆಲ್ಲರೂ ಅಮರಲೋಕಕ್ಕೆ ಹೋಗೋ ಸಲುವಾಗಿ ಪುರುಷಾರ್ಥವನ್ನು ಮಾಡ್ತಾ ಬಂದಿದ್ದೀರಿ. ತಾವೆಲ್ಲ ಪಾರ್ವತಿಯರಾಗಿದ್ದೀರಿ. ಅಮರನಾಥನಿಂದ ಅಮರ ಕಥೆಯನ್ನು ಅಮರರಾಗುವುದಕ್ಕೋಸ್ಕರ, ಸದಾಕಾಲ ಅಮರರಾಗುವುದಕ್ಕೋಸ್ಕರ ಅಮರನಾಥನಿಂದ ಅಮರ ಕಥೆಯನ್ನು ತಾವು ಕೇಳ್ತಾ ಇದ್ದೀರಿ. ತಾವು ಸದಾಕಾಲ ಅಮರರು ಆಗೋದಿಲ್ಲ. तुम तो जनन मरण के चक्र में आते हो. ತಾವು ಜನನ ಮರಣ ಚಕ್ರದಲ್ಲಿ ಬರ್ತಾ ಹೋಗ್ತೀರಿ. अभी तुम्हारा चक्र नरक में है, इससे तुमको छुड़ाकर आवागमन स्वर्ग में बनाते हैं. ತಾವು ಜನನ ಮರಣ ಚಕ್ರದಲ್ಲಿ ಬರ್ತಾ ಹೋಗ್ತೀರಿ. ನಿಮ್ಮ ಈ ಚಕ್ರ ನರಕದಲ್ಲಿ ಇದೆ ಈಗ. ಇದರಿಂದ ತಾವು ಮುಕ್ತರಾಗಿ ಅವಗಮನ ಸ್ವರ್ಗದಲ್ಲಿ ಮಾಡಲಾಗ್ತದೆ. ತುಮಕೋ ಕೋಯಿ ದುಃಖ ನಹಿ ಹೋಗ. ಅಲ್ಲಿ ನಿಮಗೆ ಯಾವ ದುಃಖನೂ ಕೂಡ ಇರೋದಿಲ್ಲ. ಇದಾಗಿದೆ ನಿಮ್ಮದು ಕೊನೆಯ ಅಂತಿಮ ಜನ್ಮ ಆಗಿದೆ. ತುಮ್ ದೇಖ್ತೆ ಜಾಯೆಂಗೆ ಕೈಸೆ ವಿನಾಶ ಹೋತಾ ಹೈ. ಯಾ ಜೋ ಮಾತಾ ಮಾರ್ತೆ ಹೈ ಲಡಾಯಿ ನಾ ಹೋ, या कहते हैं बॉम्ब्स जाकर समुद्र में डाल दे. यह सब बेचारे कहते रहते, परंतु यह नहीं जानते कि अब समय आकर पूरा हुआ है. ತಾವು ಮಕ್ಕಳು ನೋಡ್ತಾ ಇದ್ದೀರಿ ಹೇಗೆ ವಿನಾಶ ಆಗ್ತದೆ ಅಂತ. ಇಲ್ಲಿ ಎಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ, ಯುದ್ಧ ಆಗಬಾರದು ಅಂತ. ಅವರು ಹೇಳ್ತಾರೆ ಬಾಂಬ್ಸುಗಳು ಏನೆಲ್ಲ ಇವೆ ಅವುಗಳನ್ನೆಲ್ಲ ಹೋಗಿ ಸಮುದ್ರದಲ್ಲಿ ಹಾಕಲಿ ಅಂತ. ಪಾಪ ಅವ್ರಿಗೆ ಇದು ಗೊತ್ತಿಲ್ಲ. ಈಗ ಸಮಯ ಅಂತೂ ಮುಕ್ತಾಯದ ಹಂತಕ್ಕೆ ಬಂದ್ಬಿಟ್ಟಿದೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ನೋಡಿ ಅಂತ ನಾವು. तुम अभी संगम पर हो और दुनिया वाले समझते हैं कि अभी तो अर्जुन कलयुग शुरू होता है, 40,000 वर्ष बाद संगम आना है. यह भी बात निकली है शास्त्रों से. ತಾವೀಗ ಸಂಗಮದಲ್ಲಿ ಇದ್ದೀರಿ ಮತ್ತು ಜಗತ್ನವರು ತಿಳ್ಕೊಳ್ತಾರೆ ಈಗಂತೂ ಕಲಿಯುಗ ಇನ್ನೂ ಪ್ರಾರಂಭ ಆಗಲಿದೆ, ಇನ್ನು ಚಿಕ್ಕ ಮಗು 40,000 ವರ್ಷದ ನಂತರ ಸಂಗಮ ಬರ್ತದೆ ಅಂತ ಹೇಳ್ತಾರೆ. ಈ ಮಾತಂತೂ ಬಿಲ್ಕುಲ್ ಶಾಸ್ತ್ರದಿಂದನೇ ಭಿನ್ನ ಆಗಿದೆ ಅಂತಾರೆ ನಾವು. बाप कहते हैं, तुम जो कुछ वेद शास्त्र आदि पढ़ते, दान पुण्य आदि जन्म जन्मांतर से करते आए हो, यह सब है भक्ति मार्ग. ಬಾಬಾ ತಿಳಿಸ್ತಾ ಇದ್ದಾರೆ, ತಾವಿಲ್ಲಿ ಏನೆಲ್ಲ ವೇದ ಶಾಸ್ತ್ರಗಳನ್ನು ಓದ್ತಾ ಬಂದಿದ್ದೀರಿ, ದಾನ ಪುಣ್ಯ ಇತ್ಯಾದಿಗಳನ್ನು ಜನ್ಮ ಜನ್ಮಾಂತರದಿಂದಲೂ ಕೂಡ ಮಾಡ್ತಾ ಬಂದಿದ್ದೀರಿ. ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಅಂತಾರೆ ನಾವು. तुम जानते हो हम पहले ब्राह्मण फिर देवता बनते हैं.
ब्राह्मण वर्ण है सबसे ऊंचा. या तो ಪ್ರಾಕ್ಟಿಕಲ್ ಬಾತ್ है. ತಾವು ತಿಳ್ಕೊಂಡಿದ್ದೀರಿ ನಾವು ಮೊದಲು ಬ್ರಾಹ್ಮಣರು, ನಂತರ ದೇವತೆಗಳು ಆಗುತ್ತೇವೆ. ಬ್ರಾಹ್ಮಣ ವರ್ಣ ಅಂದರೆ ಎಲ್ಲಕ್ಕಿಂತಲೂ ಶ್ರೇಷ್ಠ ಅಂತ ಹೇಳಲಾಗ್ತದೆ. ಇದು ಪ್ರಾಕ್ಟಿಕಲ್ನ ವಿಚಾರ ಆಗಿದೆ. ब्राह्मण बनने बगैर कोई देवता वर्ण में आ नहीं सकते. ಬ್ರಾಹ್ಮಣರು ಆಗದೇ ವಿನಃ ಯಾರೂ ದೇವತಾ ವರ್ಣದಲ್ಲಿ ಬರಲಿಕ್ಕೆ साध्य ಇಲ್ಲ. तुम निश्चय करते हो हम ब्रह्मा के बच्चे हैं, शिव बाबा से दैवी राज्य ले रहे हैं. अभी तुम्हारा पुरुषार्थ चलता है, रेस भी करनी पड़ती है. ತಾವು ನಿಶ್ಚಯದಿಂದ ಹೇಳ್ತೀರಿ ನಾವು ಬ್ರಹ್ಮನ ಮಕ್ಕಳಾಗಿದ್ದೇವೆ, ಶಿವಬಾಬರವರಿಂದ ದೈವಿ ಸ್ವರಾಜ್ಯವನ್ನು ತೆಗೆದುಕೊಳ್ತಾ ಇದ್ದೇವೆ. ಈಗ ತಮ್ಮ ಪುರುಷಾರ್ಥ ನಡೀತಾ ಇದೆ, ತಾವು ರೇಸನ್ನು ಕೂಡ ಮಾಡಬೇಕಾಗ್ತದೆ. अच्छी रीति पढ़कर फिर दूसरों को भी पढ़ाए, लायक बनाए, तो वो भी स्वर्ग के सुख देखे. ತಾವು ಒಳ್ಳೆಯ ರೀತಿಯಿಂದ ಶಿಕ್ಷಣವನ್ನು ಓದಿ, ನಂತರ ಅನೇಕರಿಗೂ ಕೂಡ ಶಿಕ್ಷಣವನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡಿ, ಆಗ ಅವರು ಕೂಡ ಸ್ವರ್ಗದ ಸುಖವನ್ನು ಅವರು ಕೂಡ ನೋಡಬೇಕು. कृष्णपुरी को तो सभी याद करते हैं, श्री राम को छोटेपन में झूला आदि नहीं झुलाते हैं. ಕೃಷ್ಣಪುರಿ ಅಂತೂ ಎಲ್ಲರೂ ಕೂಡ ನೆನಪನ್ನು ಮಾಡ್ತಾರೆ. ಕೃಷ್ಣಪುರಿಯನ್ನು ಶ್ರೀರಾಮನನ್ನು ಚಿಕ್ಕ ವಯಸ್ಸಿನಲ್ಲಿ ಉಯ್ಯಾಲೆಯಲ್ಲಿಟ್ಟು ತೂಗೋದಿಲ್ಲ, ಕೃಷ್ಣನನ್ನು ತೂಗ್ತಾರೆ. ಕೃಷ್ಣನನ್ನು ಬಹಳಷ್ಟು ಪ್ರೀತಿ ಮಾಡ್ತಾರೆ. ಆದರೆ ಕೃಷ್ಣ ಅಂದರೆ ಯಾರು, ಅವನ ರಾಜ್ಯ ಯಾವುದು, ಇದು ಯಾವುದು ಕೂಡ ಗೊತ್ತಿಲ್ಲ. ಅಂಧಶ್ರದ್ಧೆಯಿಂದ ಅಲ್ಲಿ ಕೃಷ್ಣನನ್ನು ನೆನಪು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಬಾಪ್ನೆ ಸಮझाया इस समय यह सारी सृष्टि तमोप्रधान काली है. ಬಾಬಾ ತಿಳಿಸ್ತಾ ಇದ್ದಾರೆ, ಈ ಸಮಯದಲ್ಲಿ ಇಡೀ ಸೃಷ್ಟಿ ತಮೋಪ್ರಧಾನ ಆಗಿದೆ, ಕಪ್ಪಾಗಿ ಬಿಟ್ಟಿದೆ, ಪತೀತ ಆಗಿದೆ. ಭಾರತ್ ಬಹುತ್ ಸುಂದರ್ ಗೋಲ್ಡನ್ ಏಜ್ ತಾ. ಭಾರತ ಬಹಳ ಸುಂದರ ಸುವರ್ಣ ಯುಗ ಆಗಿತ್ತು. अब तो आयरन एज में है, तुम भी आयरन एज में हो, अब गोल्डन एज में जाना है. बाप सोनार का काम कर रहे हैं, तुम्हारी आत्मा में जो लोहे और तांबे की खाद पड़ी थी वो निकाली जाती है. ಬಾಬಾ ತಿಳಿಸ್ತಾ ಇದ್ದರೆ, ತಾವೀಗ ಕಬ್ಬಿಣದ ಯುಗದಲ್ಲಿ ಇದ್ದೀರಿ, ಈಗ ಸುವರ್ಣ ಯುಗದಲ್ಲಿ ಹೋಗಬೇಕಾಗಿದೆ. ಬಾಬಾ ಈಗ ಅಕ್ಕಸಾಲಿಗನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಕ್ಕಸಾಲಿಗಾಗಿ ಚಿನ್ನವನ್ನು ಸ್ವಚ್ಛ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಆತ್ಮದಲ್ಲಿ ಏನು ಲೋಹ ಮತ್ತು ತಾಮ್ರದ ಕಲ್ಮಶ ಬಿದ್ದಿತ್ತು ಅದೆಲ್ಲವೂ ಕೂಡ ಈಗ ಹೊರಟು ಹೋಗ್ತದೆ. अभी तुम्हारी आत्मा और शरीर दोनों झूठे बन गए हैं. अभी तुमको फिर से सच्चा सोना बनना है. सच्चे सोने में बहुत खाद मिलाने से एकदम मुलम्मा बन जाता है. ಈಗ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಕೂಡ ಅಸತ್ಯ ಆಗಿಬಿಟ್ಟಿದೆ. ಈಗ ನೀವು ಪುನಃ ಸತ್ಯ ಚಿನ್ನ ಆಗಬೇಕಾಗಿದೆ. ಸತ್ಯ ಚಿನ್ನದಲ್ಲಿ ಭಾಳಷ್ಟು ಕಲ್ಮಶ ಸೇರ್ಕೊಳ್ಳೋದ್ರಿಂದ ಏಕದಮ್ಮಾಗಿ ಅದು ಏನಾಗ್ಬಿಡ್ತದೆ, ಸತ್ಯ ಚಿನ್ನದಲ್ಲಿ ಕಲ್ಮಶ ಸೇರ್ಕೊಳ್ತು ಅಂದರೆ ಆತ್ಮ ಅಲ್ಲಿ ಚಿನ್ನ ಕಪ್ಪಾಗಿ ಬಿಡುತ್ತದೆ, ಅದರ ಪ್ಯೂರಿಟಿ ಹೊರಟೋಗ್ಬಿಡುತ್ತದೆ. ಹಾಗೆ ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನಿಮ್ಮ ಆತ್ಮದಲ್ಲಿಯೂ ಕೂಡ ಏನಾಗ್ಬಿಟ್ಟಿದೆ, ಕಲ್ಮಶ ಸೇರ್ಕೊಂಡ್ಬಿಟ್ಟಿದೆ. आत्मा में अभी बिल्कुल थोड़ा सोना जाकर रहा है. जेवर भी पुराना है, 2 ಕ್ಯಾರೆಟ್ सोना कहेंगे. ಈಗ ನಿಮ್ಮ ಆತ್ಮದಲ್ಲಿ ಸ್ವಲ್ಪ ಮಾತ್ರ ಚಿನ್ನದ ಅಂಶ ಉಳ್ಕೊಂಡಿದೆ. ಸಂಪೂರ್ಣ ಒಡವೆ ಅಂತೂ ಹಳೇದಾಗ್ಬಿಟ್ಟಿದೆ, ಅದಕ್ಕೆ 2 ಕ್ಯಾರೆಟ್ ಚಿನ್ನ ಅಂತ ಹೇಳ್ತಾರೆ. तो बाप बैठकर श्रीमत देते हैं, भारत बरोबर स्वर्ग था और कोई धर्म का राज नहीं था. फिर उस स्वर्ग में जाने का पुरुषार्थ करना है. ತಂದೆ ಕುರಿತು ಶ್ರೀಮತವನ್ನು ಕೊಡ್ತಾ ಇದ್ದಾರೆ.
ಭಾರತ ಸ್ವರ್ಗ ಆಗಿತ್ತು. ಆಗ ಅನ್ಯ ಧರ್ಮದ ರಾಜ್ಯ ಅಲ್ಲಿ ಇರಲಿಲ್ಲ. ಬೇರೆ ಯಾವ ಧರ್ಮಗಳು ಕೂಡ ಆ ಸಮಯದಲ್ಲಿ ಇರಲಿಲ್ಲ. ನಂತರ ಆ ಸ್ವರ್ಗದಲ್ಲಿ ಹೋಗುವಂಥ ಪುರುಷಾರ್ಥವನ್ನು ತಾವು ಮಕ್ಕಳು ಮಾಡಬೇಕು. ಪರಂತು ಮಾಯಾ ಕರ್ನೇ ನಹೀ ದೇತಿ ಹೇ. ಆದರೆ ಮಾಯೆ ಆ ಪುರುಷಾರ್ಥವನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಮಾಯಾ ತುಮಾರ ಬಹುತ್ ಸಾಮ್ನಾ ಕರ್ತಿ ಹೇ. ಮಾಯೆ ನೋಡಿ ನಿಮ್ಮನ್ನು ಬಹಳಷ್ಟು ಎದುರಿಸ್ತದೆ. ಯುದ್ಧಕ್ಕೆ ಮೈದಾನ ಮೇ ತುಮಕೋ ಬಹುತ್ ಹರಾತಿ ಹೇ. ಯುದ್ಧದ ಮೈದಾನದಲ್ಲಿ ನಿಮ್ಮನ್ನು ಬಹಳಷ್ಟು ಸೋಲಿಸ್ತದೆ ಮಾಯೆ. ಚಲತೆ ಚಲತೆ ಕೊಯ್ ತೂಫಾನ್ ಮೇ ಆ ಜಾತೆ ಹೇ. ವಿಕಾರ ಮೇ ಜಾಕರ್ ಏಕ್ದಮ್ ಕಾಲಾ ಮುँह कर देते हैं. बाप कहते अभी मैं तुम्हारा गोरा मुँह करता हूँ. ನಡೀತಾ ನಡೀತಾ ಯಾವುದಾದ್ರೂ ಬಿರುಗಾಳಿ ಬರ್ತದೆ ಅಂದರೆ ವಿಕಾರದಲ್ಲಿ ಹೋಗಿ ಏಕ್ದಮ್ ಮುಖವನ್ನೇ ಕಪ್ಪು ಮಾಡ್ಕೊಂಡ್ಬಿಡ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಈಗಂತೂ ನಿಮ್ಮ ಮುಖ ಗೋರಾ ಮುಖ ಕರ್ತಾ ಹೂँ. ನಾನು ಬಂದು ನಿಮ್ಮ ಮುಖವನ್ನು ಸುಂದರವನ್ನಾಗಿ ಮಾಡ್ತೇನೆ ಅಂತ. ಕಪ್ಪು ಮುಖ ಇದ್ದಿದ್ದನ್ನು ಸುಂದರವನ್ನಾಗಿ ಮಾಡ್ತೇನೆ ಅಂತಾರೆ ಬಾಬಾ. तुम विकार में जाकर फिर काला मुँह मत करो. ಬಾಬಾ ನೋಡಿ ಮಕ್ಕಳ ಹತ್ರ ಈ ರೀತಿ ಕೇಳ್ಕೊಳ್ತಾ ಇದ್ದಾರೆ. ಮಕ್ಕಳೇ, ನಾನು ಬಂದು ನಿಮ್ಮನ್ನು ಕಪ್ಪಾಗಿದ್ದವರನ್ನು ಸುಂದರವನ್ನಾಗಿ ಮಾಡ್ತೇನೆ. ಆದರೆ ನೀವು ಮಕ್ಕಳು ವಿಕಾರದಲ್ಲಿ ಹೋಗಿ ನಂತರ ಮತ್ತೆ ನಿಮ್ಮ ಮುಖವನ್ನು ಕಪ್ಪು ಮಾಡ್ಕೊಳ್ಬೇಡಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಮಕ್ಕಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಯೋಗ ಮೇ ಅಪ್ನಿ ಅವಸ್ಥಾಕ್ಕೂ ಶುದ್ಧ ಬನಾओ. ಯೋಗದಿಂದ ತಮ್ಮ ಅವಸ್ಥೆಯನ್ನು ಶುದ್ಧ ಮಾಡಿಕೊಳ್ಳಿ ಅಂತ. ಶುದ್ಧ ಹೋತೆ ಹೋತೆ ಸಾರಿ ಖಾದ್ ನಿಕಲ್ ಜಾಯೇಗಿ. ಇಸ್ಲಿಯೇ ಯೋಗ ಬಟ್ಟಿ ಮೇ ರಹನಾ ಹೈ. ಶುದ್ಧ ಆಗ್ತಾ ಆಗ್ತಾ ಆತ್ಮನಲ್ಲಿರುವಂಥ ಕಲ್ಮಶ ಎಲ್ಲ ಹೊರಟು ಹೋಗ್ತದೆ. ಆದ್ದರಿಂದ ಯೋಗ ಬಟ್ಟಿಯಲ್ಲಿ ಇರಬೇಕು. ಸೋನಾರ್ ಲೋಗ್ ಇನ್ ಬಾತೋं को तो अच्छी ರೀತಿ ಸಮझेंगे. ಅಕ್ಕಸಾಲಿಗ ಕೆಲಸ ಮಾಡುವಂಥವರು ಈ ಮಾತುಗಳನ್ನು ಬಹಳ ಒಳ್ಳೆಯ ರೀತಿಯಿಂದ ತಿಳ್ಕೊಂಡಿದ್ದಾರೆ. ಹೇಗೆ ಚಿನ್ನದಲ್ಲಿ ಕಲ್ಮಶ ಸೇರಿಕೊಳ್ತದೆ ಅಂದರೆ ಅದನ್ನು ಏನು ಮಾಡ್ತಾರೆ, ಬೆಂಕಿಯಲ್ಲಿ ಹಾಕಲಾಗ್ತದೆ. ಹಾಗೆ ಬೆಂಕಿಯಲ್ಲಿ ಹಾಕೋದ್ರಿಂದ ಆ ಚೊಕ್ಕ ಚಿನ್ನ ರೆಡಿ ಆಗ್ತದೆ. ಹಾಗೆ ಇಲ್ಲಿನೂ ಸಹ ಬಾಬಾ ಏನು ಮಾಡ್ತಾ ಇದ್ದಾರೆ, ನಮ್ಮ ಆತ್ಮದಲ್ಲಿ ಏನು ಕಲ್ಮಶ ಸೇರಿಕೊಂಡಿದೆ ಅದನ್ನು ಯೋಗ ಬಟ್ಟಿಯ ಮೂಲಕ ಅದನ್ನೆಲ್ಲವನ್ನು ಕೂಡ ತೆಗೆದುಹಾಕ್ತಾ ಇದ್ದಾರೆ. ಯಾವಾಗ ಯೋಗ ಬಟ್ಟಿಯಲ್ಲಿ ನಾವು ಕೂರ್ತೇವೆ ಆಗ ಆತ್ಮನಲ್ಲಿರುವಂಥ ಎಲ್ಲ ಕಲ್ಮಶ ಎಲ್ಲ ಹೊರಟೋಗಿ ಆತ್ಮ ಚೊಕ್ಕ ಚಿನ್ನ ಆಗಿಬಿಡುತ್ತದೆ. बाप कहते हैं जितना तुम मुझे याद करते रहेंगे उतना शुद्ध बनते जाएंगे. बाप तो श्रीमत देंगे और क्या करेंगे. कहते हैं बाबा कृपा करो. अब बाबा कृपा क्या करेंगे. बाप तो कहते याद में रहो तो खाद निकल जाएगी. तो याद में रहना है व कृपा आशीर्वाद मांगना है. इसमें तो हर एक को अपनी मेहनत करनी है. ಬಾಬಾ ತಿಳಿಸ್ತಾ ಇದ್ದಾರೆ, ತಾವು ಮಕ್ಕಳು ಎಷ್ಟು ತಂದೆಯನ್ನು ನೆನಪು ಮಾಡ್ತಾ ಹೋಗ್ತೀರಿ ಅಷ್ಟು ಆತ್ಮ ಶುದ್ಧ ಆಗ್ತಾ ಹೋಗ್ತದೆ. ತಂದೆ ಅಂತೂ ಮಕ್ಕಳಿಗೆ ಶ್ರೀಮತವನ್ನು ಕೊಡ್ತಾರೆ. ಶ್ರೀಮತ ಬಿಟ್ಟರೆ ಮತ್ತಿನ್ನೇನು ಮಾಡ್ತಾರೆ ಬಾಬಾ ಹೇಳ್ತಾರೆ, ಮಕ್ಕಳು ಬಾಬಾ ನಮ್ಮ ಮೇಲೆ ಕೃಪೆಯನ್ನು ತೋರಿ ಅಂತ. ಈಗ ಬಾಬಾ ಕೃಪೆ ಏನು ಮಾಡ್ತಾರೆ, ಈ ಮಕ್ಕಳು ಪರಿಶ್ರಮ ಪಡಬೇಕು. ಬಾಬಾ ಹೇಳ್ತಾರೆ ನೆನಪಿನಲ್ಲಿ ಇರಿ. ಎಷ್ಟು ನೀವು ನೆನಪಿನ ಪರಿಶ್ರಮವನ್ನು ಪಡ್ತೀರಿ ಅಷ್ಟು ಆತ್ಮನಲ್ಲಿರುವಂಥ ಕಲ್ಮಶ ಎಲ್ಲ ಹೊರಟು ಹೋಗ್ತದೆ. ನೆನಪಿನಲ್ಲಿ ಇರ್ತಿರೋ ಅಥವಾ ಕೃಪೆ ಆಶೀರ್ವಾದವನ್ನು ಬೇಡ್ತಿರೋ ಅಂತಾರೆ ನಾವು. ಇದರಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಪರಿಶ್ರಮವನ್ನು ಪಡಲೇಬೇಕು ಅಂತಾರೆ. बाप कहते हैं रूहानी बच्चे इस यात्रा में तक मत जाओ. ಗಡಿ ಗಡಿ ಬಾಪಕೋ ಭೂಲೋ ಮತ್. ಬಾಬಾ ಹೇಳ್ತಾರೆ ಆತ್ಮಿಕ ಮಕ್ಕಳೇ ಈ ಯಾತ್ರೆಯಲ್ಲಿ ನೀವು ಸುಸ್ತಾಗಬೇಡಿ ಅಂತ. ಪರಿಶ್ರಮವನ್ನು ಪಡಿ, ಆದರೆ ನಡೀತಾ ನಡೀತಾ ಸುಸ್ತಾಗಬೇಡಿ ಅಂತ. ಗಳಿಗೆಗೂ ತಂದೆಯನ್ನು ಮರಿಲಿಕ್ಕೆ ಹೋಗಬೇಡಿ ಅಂತ.
जितना याद में रहते हो उतना समय जैसे तुम बट्टी में हो, याद नहीं करते हो तो ಬಟ್ಟಿ में नहीं हो. ಎಷ್ಟು ಸಮಯ ನೀವು ತಂದೆ ನೆನಪಿನಲ್ಲಿ ಇರ್ತೀರಿ ಅಷ್ಟು ಸಮಯ ತಾವು ಬಟ್ಟಿಯಲ್ಲಿ ಇರ್ತೀರಿ ಅಂತ ಅರ್ಥ. ನೆನಪು ಮಾಡೋದಿಲ್ಲ ಅಂದರೆ ಅರ್ಥ ಆಗ ಬಟ್ಟಿಯಲ್ಲಿ ಇಲ್ಲ, ನೀವು ಯೋಗ ಬಟ್ಟಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ ನಾನು. फिर तुमसे और भी विकर्म बनते ऐड होते जाते जिससे तुम काले बन जाते हो. ಯಾವಾಗ ನೀವು ಯೋಗ ಮಾಡೋದಿಲ್ಲ ಆಗ ನಿಮ್ಮಿಂದ ಇನ್ನು ಅನೇಕ ವಿಕರ್ಮಗಳು ಆಗ್ತಾ ಹೋಗ್ತದೆ. ಅದರಲ್ಲಿ ಒಂದಕ್ಕೆ ಇನ್ನೊಂದು ಮತ್ತೊಂದು ಆ್ಯಡ್ ಆಗ್ತಾ ಹೋಗ್ತದೆ ವಿಕರ್ಮಗಳು ಅಂತ. ಅದರಿಂದ ಏನಾಗ್ತದೆ, ವಿಕರ್ಮ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮ ಮುಖ ಕಪ್ಪಾಗಿ ಬಿಡುತ್ತದೆ. मेहनत कर गोरे बन और फिर काले बनते हो तो गोया तुम वैसे 50% काले थे, अभी फिर 100% काले बन जाते हो. ಪರಿಶ್ರಮವನ್ನು ಪಟ್ಟು ಸುಂದರರಾಗಿ ಮತ್ತೆ ನೀವು ಪುನಃ ಕಪ್ಪಾಗ್ತೀರಿ ಅಂದರೆ ಏನಾಗ್ತದೆ, ಅಲ್ಲಿ ನೀವು ಹೇಗೆ 50% ಕಪ್ಪಾಗಿದ್ರಿ ಮೊದಲಿಗೆ, ಈಗ ಇನ್ನೂ ಏನಾಗ್ಬಿಡ್ತೀರಿ 100% ಕಪ್ಪಾಗಿ ಬಿಡ್ತೀರಿ ಅಂತ. ಮೊದಲಿಗೆ 50% ಕಪ್ಪಿದ್ರಿ, ತಂದೆ ಜ್ಞಾನವನ್ನು ಕೇಳಿ ಪರಿಶ್ರಮವನ್ನು ಪಟ್ಟು ಮತ್ತೆ ನೀವು ಕಪ್ಪಾಗ್ತೀರಿ ಅಂದರೆ ಅರ್ಥ ಅಲ್ಲಿ 100% ಕಪ್ಪಾಗಿ ಬಿಡ್ತೀರಿ. ಕರ್ಮ ಮಾಡೋದ್ರಿಂದ ಇನ್ನೂ ಜಾಸ್ತಿ ಆ್ಯಡ್ ಆಗ್ತದೆ ಅಂತ. ಕಾಮ್ ವಿಕಾರ ನೇಹಿ ತುಮಕೋ ಕಾಲ ಕಿಯಾ ಹೈ. ಎಲ್ಲಕ್ಕಿಂತ ದೊಡ್ಡ ವಿಕಾರ ಅಂದರೆ ಈ ಕಾಮ ವಿಕಾರನೇ ನಿಮ್ಮನ್ನು ಕಪ್ಪಾಗಿ ಮಾಡಿಬಿಟ್ಟಿದೆ. ಓ ಹೈ ಕಾಮ್ ಚಿತ ಯಾ ಹೈ ಜ್ಞಾನ ಚಿತ. ಮುಖ್ಯ ಬಾತ್ ಹೈ ಕಾಮ ಕಿ. ಅದಾಗಿದೆ ಕಾಮಚಿತೆ, ಇದಾಗಿದೆ ಜ್ಞಾನಚಿತೆ. ಮುಖ್ಯ ಮಾತು ಅಂದರೆ ಕಾಮದ್ದಾಗಿದೆ. घर में झगड़ा ही इस पर होता है. कुमारियों को भी समझाया जाता है भी तुम पवित्र हो तो अच्छी हो ना. कुमारी को सब पाव पड़ते हैं क्योंकि पवित्र है. तुम सब ब्रह्म कुमारिया हो ना. ಬಾಬಾ ತಿಳಿಸ್ತಾ ಇದ್ದರೆ ಈ ಕಾಮದ ಮೇಲೆ ನೋಡಿ ಮನೆಯಲ್ಲಿಯೂ ಕೂಡ ಜಗಳ ಕಲಹಗಳು ಆಗ್ತಾ ಇರ್ತದೆ. ಕುಮಾರಿಯರಿಗೂ ಸಹ ಇಲ್ಲಿ ತಿಳಿಸಿಕೊಡ್ಲಾಗ್ತದೆ, ನೀವು ಪವಿತ್ರರಾಗ್ತೀರಿ ಅಂದರೆ ಬಹಳ ಒಳ್ಳೆಯದು. ಕುಮಾರಿಗೆ ಪವಿತ್ರ ಆಗಿದ್ದಾಗ ಎಲ್ಲರೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾರೆ, ಯಾಕೆಂದರೆ ಪವಿತ್ರ ಆಗಿದ್ದಾರೆ ಅಂತ. ತಾವೆಲ್ಲ ಬ್ರಹ್ಮಕುಮಾರಿಯರು ಆಗಿದ್ದೀರಿ ಅಲ್ಲ. तुम ब्रह्मकुमारिया ही भारत को स्वर्ग बनाती हो. ತಾವು ಬ್ರಹ್ಮಕುಮಾರಿಯರೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ. तो तुम्हारा यादगार भक्ति मार्ग में चला आता है. कुमारियों को बहुत मान देते हैं. है तो ब्रह्म कुमार भी परंतु माताओं की मेजॉरिटी है. ನಿಮ್ಮ ನೆನಪಾರ್ಥ ಭಕ್ತಿ ಮಾರ್ಗದಲ್ಲಿಯೂ ಕೂಡ ನಡೀತಾ ಬಂದಿದೆ ಅಂತಾರೆ ನಾವು. ಕುಮಾರಿಯರದು ಬಹಳಷ್ಟು ಮಾನ್ಯತೆಯನ್ನು ಕೊಡಲಾಗ್ತದೆ ಕುಮಾರಿಯರಿಗೆ. ಬ್ರಹ್ಮಕುಮಾರರು ಕೂಡ ಇದ್ದಾರೆ, ಆದರೆ ಇಲ್ಲಿ ಮಾತೆಯರು ಮೆಜಾರಿಟಿ ಆಗಿದ್ದಾರೆ. ಬಾಪ್ ಖುದ್ ಆಕರ್ ಕೇತೆ ಹೇ ವಂದೇ ಮಾತರಂ. ತುಮ್ ಬಾಪ್ ಕೋ ವಾರಿಸ್ ಬನಾತೆ ಹೋ. ತಂದೆ ಸ್ವತಃ ಬಂದು ತಿಳಿಸಿಕೊಡ್ತಾ ಇದ್ದರೆ ವಂದೇ ಮಾತರಂ ಅಂತ ಹೇಳ್ತಾರೆ. ಮಾತೆಯರಿಗೆ ತಂದೆಯಲ್ಲಿ ವಂದಿಸ್ತಾ ಇದ್ದಾರೆ. ನೀವು ತಂದೆಗೆ ವಾರಸುದಾರರು, ತಂದೆಯನ್ನು ತಾವು ವಾರಸುದಾರನ್ನಾಗಿ ಮಾಡಿಕೊಳ್ತೀರಿ. ಭಕ್ತಿ ಮಾರ್ಗದಲ್ಲಿ ತಾವು ಈಶ್ವರನ ಅರ್ಥವಾಗಿ ದಾನವನ್ನು ಯಾಕೆ ಕೊಡ್ತಾ ಬಂದ್ರಿ? ಪಾಪ್ ತೋ ಬಚ್ಚೋं को देते हैं ना, फिर ईश्वर को दान क्यों करते हो? ತಂದೆ ಮಕ್ಕಳಿಗೆ ಕೊಡ್ತಾ ಬಂದಿದ್ದಾರೆ ಅಲ್ವಾ, ನಂತರ ಈಶ್ವರನಿಗೆ ದಾನವನ್ನು ಯಾಕೆ ಮಾಡ್ತಾರೆ? ಈಶ್ವರ ಅರ್ಥ ಕರ್ತೆ ಹೇ, ಕೃಷ್ಣ ಅರ್ಥ ಕರ್ತೆ नहीं. ಈಶ್ವರನ ಹೆಸರಿನಿಂದಲೇ ದಾನ ಪುಣ್ಯವನ್ನು ಮಾಡ್ತಾರೆ ಹೊರತಾಗಿ ಕೃಷ್ಣನ ಹೆಸರಿನಿಂದ ಮಾಡುವುದಿಲ್ಲ. ಕೃಷ್ಣ ತುಮಾರಾ ಕ್ಯಾ ಲಗ್ತಾ ಹೇ ಜೋ ತುಮ್ ಉನ್ಕೋ ದೇತೆ ಹೋ, ಕೋಯಿ ಅರ್ಥ ಚಾಹಿಯೇ ನಾ. ಕೃಷ್ಣ ನಿಮಗೇನಾಗಿದ್ದಾರೆ, ಅವ್ರಿಗೆ ದಾನ ಮಾಡ್ತಾರೆ ಅಂದರೆ ಅದರ ಅರ್ಥನೂ ಕೂಡ ಬೇಕಲ್ವ. ಕೃಷ್ಣ ಗರೀಬ್ ತೋ ಹೈ ನಹೀ,
ಕೃಷ್ಣ ಅಂದ್ರೇನು ಬಡವ ಅಲ್ಲ. ಕೃಷ್ಣ ಅಂದ್ರೂ ಸ್ವರ್ಗದ ರಾಜಕುಮಾರ ಆಗಿದ್ದಾನೆ. फिर भी कहते हैं ईश्वर अर्थ कृष्ण अर्थ तो होता ही नहीं. ಆದರೂ ಕೂಡ ಹೇಳೋದು ಈಶ್ವರನ ಅರ್ಥವಾಗಿ ಹೇಳ್ತಾರೆ, ಕೃಷ್ಣನ ಅರ್ಥ ಅಂತ ಹೇಳೋದಿಲ್ಲ. वो तो सत्युग का प्रिंस है. आप समझाते कि मैं सबकी मनोकामनाएं पूरी करता हूँ. कृष्ण तो मनोकामनाएं पूरी कर ना सके. ಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ರೂ ಕೂಡ ಕೃಷ್ಣ ಎಲ್ಲರ ಮನೋಕಾಮನೆಯನ್ನು ಪೂರ್ಣ ಮಾಡುವುದಿಲ್ಲ. ಎಲ್ಲರ ಮನೋಕಾಮನೆಯನ್ನು ಪೂರ್ಣ ಮಾಡುವಂಥವರು ಶಿವ ತಂದೆಯಾಗಿದ್ದಾರೆ. वो तो कृष्ण को ईश्वर समझ कृष्ण अर्पणमय कहते हैं. वास्तव में फल देने वाला मैं हूँ. भक्ति मार्ग की सब बातें समझाई जाती है. ಬಾಬಾ ತಿಳಿಸ್ತಾ ಇದ್ದರೆ ಅವರಂತೂ ಅಲ್ಲಿ ಕೃಷ್ಣನನ್ನು ಈಶ್ವರ ಅಂತ ತಿಳ್ಕೊಂಡು ಎಲ್ಲ ಕೃಷ್ಣ ಅರ್ಪಣಮಯ ಅಂತ ಹೇಳ್ಬಿಡ್ತಾರೆ. ವಾಸ್ತವದಲ್ಲಿ ಫಲವನ್ನು ಕೊಡುವಂಥವರು ನಾನೇ ಆಗಿದ್ದೇನೆ ಅಂತಾರೆ ತಂದೆ. ಭಕ್ತಿ ಮಾರ್ಗದಲ್ಲಿ ಕೂಡ ಎಲ್ಲ ಮಾತುಗಳನ್ನು ಕೂಡ ತಿಳಿಸಲಾಗ್ತದೆ. ಶುಭಾಬಾಕೋ ತುಮ್ ದೇತೆ ಹೋ ತು ಜರೂರ್ ಬಚ್ಚಾ ತೆಹರಾನ. ಶುಭಾಬರವರಿಗೆ ತಾವು ಮಕ್ಕಳು ಕೊಡ್ತೀರಿ ಅಂದರೆ ತಾವೇನಾದ್ರಿ ಮಕ್ಕಳೇ ಆದ್ರಿ ಅಲ್ವಾ. भक्ति मार्ग में भी बच्चा है, यहाँ भी बच्चा है. भक्ति मार्ग में अल्पकाल के लिए एवजा मिल जाता है, अभी तो है डायरेक्ट, इसलिए तुमको 21 जन्मों के लिए वर्षा मिलता है. ಭಕ್ತಿ ಮಾರ್ಗದಲ್ಲಿಯೂ ಕೂಡ ಮಕ್ಕಳೇ ಆಗಿದ್ದೀರಿ, ಇಲ್ಲಿಯೂ ಕೂಡ ಮಕ್ಕಳೇ. ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲಕ್ಕೋಸ್ಕರ ನಿಮಗೆ ಫಲ ಸಿಗ್ತದೆ. ಇಲ್ಲಿ ತಾವು ಡೈರೆಕ್ಟಾಗಿ ಇಲ್ಲಿ ತಂದೆ ಸೇವೆಯನ್ನು ಮಾಡ್ತೀರಿ. ಆದ್ದರಿಂದ ನಿಮಗೆ ಇಲ್ಲಿ ಏನು ಮಾಡ್ತೀರಿ, ಇದರ ಫಲ 21 ಜನ್ಮಗಳಿಗೋಸ್ಕರ ತಮಗೆ ದೊರೀತಾ ಹೋಗ್ತದೆ. ಯಾತೋ ಪೂರಾ ಬಲಿಹಾರ್ ಜಾನಾ ಪಡೆ. ತುಮ್ ಏಕ್ ಬಾರ್ ಬಲಿಹಾರ್ ಜಾತೆ ಹೋ ತೋ ಯಾ 21 ಬಾರ್ ಬಲಿಹಾರ್ ಜಾತೆ. ತಾವಿಲ್ಲಿ ಒಂದು ಬಾರಿ ಬಲಿಹಾರಿ ಆಗ್ತೀರಿ ಅಂದರೆ ಈ ತಂದೆ ನಿಮಗೆ 21 ಬಾರಿ ನಿಮ್ಮ ಮೇಲೆ ಬಲಿಹಾರಿಯಾಗುತ್ತಾರೆ. तुम कौड़े ले आते हो बाप से हीरा लेने के लिए. ತಾವು ತೆಗೆದುಕೊಂಡು ಬರೋದಾದ್ರೆ ಏನು ಬರ್ತೀರಿ ತಂದೆಯ ಬಳಿ, ಕೌಡೆಯನ್ನು ತೆಗೆದುಕೊಂಡು ಬರ್ತೀರಿ. ನಂತರ ತಂದೆಯಿಂದ ವಜ್ರವನ್ನು ತೆಗೆದುಕೊಳ್ತೀರಿ. ಅಂದರ್ ಸಮಜ್ತೆ ಹೇ हम चावल मुट्ठी शुबाबा के भंडारे में डालते हैं. सुदामा की बात अभी की है. ಅಂತರದಲ್ಲಿ ತಾವು ತಿಳ್ಕೊಳ್ತೀರಿ, ನಾವು ಒಂದಿಡೀ ಒಣ ಅವಲಕ್ಕಿ, ಒಂದು ಮುಷ್ಟಿ ಒಣ ಅವಲಕ್ಕಿಯನ್ನು ಶುಭಾಬರವರ ಭಂಡಾರದಲ್ಲಿ ಹಾಕ್ತೇವೆ. ಸುಧಾಮನ ಮಾತು ಇದು ಈಗಿನದೇ ಆಗಿದೆ. ಶುಭಾಬಾ ತುಮಾರಾ ಕ್ಯಾ ಲಗ್ತಾ ಹೈ ಜೋ ತುಮ್ ಉನ್ಕೋ ದೇತೆ ಹೋ. ಬಚ್ಚಾ ಹೈ ತೋ ತುಮ್ ಬಡೆ ಟೆಹರೇನಾ. ಸಮಜ್ತೆ ಹೋ ಏಕ್ ದೇವೆ ತೋ ಲಾಖ್ ಪಾವೆ. ದೇನೆ ವಾಲಾ ದಾತಾ ಓ ಏಕ್ ಹಿ ಹೈ. ತವೆಗೆ ಸುಧಾಮನ ರೀತಿಯಲ್ಲಿ ಒಂದು ಮುಷ್ಟಿ ಕೊಟ್ಟು ತಂದೆ ಭಂಡಾರದಲ್ಲಿ ಒಂದು ಮುಷ್ಟಿಯನ್ನು ಹಾಕಿ ತಂದೆಯಿಂದ ದೊಡ್ಡ ರಾಜ್ಯಭಾಗ್ಯವನ್ನೇ ಪಡ್ಕೊಳ್ತೀವಿ. ಹಾಗಾದರೆ ಶುಭಾಬ ನಿಮಗೇನಾಗಿದ್ದಾರೆ, ಅವರಿಗೆ ಕೊಡ್ತೀರಿ ಅಲ್ವಾ. ಹಾಗಾದರೆ ಶುಭಾಬ ಬಚ್ಚಾ ಆಯಿತೋ ತುಮ್ ಬಡೆ ಟೆಹರೇನು. ಶುಭಾಬ ಮಗು ಆಗಿದ್ದಾರೆ ಅಂದಾಗ ನೀವೇ ದೊಡ್ಡವರಾದರೆ ಅಲ್ವಾ, ತಿಳ್ಕೊಳ್ತೀರಿ. ಒಂದನ್ನು ಕೊಡೋದ್ರಿಂದ ಅದಕ್ಕೆ 100 ಪಟ್ಟಷ್ಟನ್ನು ಪಡ್ಕೊಳ್ತೇವೆ. ಕೊಡುವಂಥವರು ದಾತ ಆ ಒಬ್ಬರೇ ತಂದೆಯಾಗಿದ್ದಾರೆ. ಸಾಧು ಲೋಗ್ ತುಮ್ಕೋ ಕುಚ್ ದೇತೆ ನೀಹಿ. ಸಾಧು ಜನರಂತೂ ನಿಮಗೆ ಏನನ್ನೂ ಸಹ ಕೊಡೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ಕೊಡುವಂತಹ ದಾತ ನಾನೇ ಆಗಿದ್ದೇನೆ ಅಂತಾರೆ ನಾವು. ಆದ್ದರಿಂದಲೇ ಬಾಬಾ ಕೇಳ್ತಾ ಇದ್ದಾರೆ, ತುಮ್ಕೋ ಕಿತನೆ ಬಚ್ಚೆ ಹೈ. फिर कोई को समझ में आता है, कोई को समझ में नहीं आता है. ಶುಭಾಬಾ ಕೇಳ್ತಾ ಇದ್ದಾರೆ ಮಕ್ಕಳನ್ನು, ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೇಳ್ತಾರೆ. ಬಾಬನ ಮಕ್ಕಳಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಬಾಬಾ ಕೇಳ್ತಾರೆ. ಯಾಕಂದರೆ ಲೌಕಿಕದಲ್ಲಿ 2 ಮಕ್ಕಳಿದ್ದರೆ ಅಲ್ಲಿ 3 ಜನ, ತಂದೆಯನ್ನು ಸಹ ಸೇರಿಸಿ 3 ಜನ ಅಂತ ಹೇಳ್ತಾರೆ. ಫಿರ್ ಕೊಯ್ ಕೋ ಸಮಜ್ ಮೇ ಆತಾ ಹೈ. ಈ ಮಾತು ಬಾಬಾ ಕೇಳುವಂತಹ ಈ ಮಾತು ಏನಿದೆ ಅದರಲ್ಲಿ ಏನು, ಅದರ ಇಂದಿನ ಅರ್ಥ ಏನೇನು ಇದೆ ಅನ್ನೋದು ಕೆಲವು ಮಕ್ಕಳಿಗೆ ಗೊತ್ತಾಗ್ಬಿಡ್ತದೆ.
ಆದರೆ ಇನ್ನು ಕೆಲವರಿಗೆ ಬಾಬಾ ಯಾಕೆ ಈ ರೀತಿ ಕೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗೋದಿಲ್ಲ. ಅವ್ರು ಲೌಕಿಕ ಮಕ್ಕಳು ಎಷ್ಟಿರ್ತಾರೆ ಅಷ್ಟೇ ಹೇಳ್ಬಿಡ್ತಾರೆ ಅಂತ. ಅಭಿ ತುಮ್ ಜಾನ್ತೆ ಹೋ ಹಮ್ ಶಿವಬಾಬಾ ಪರ್ ಬಲಿ ಚಡ್ತೆ ಹೇ. ತಾವೀಗ ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಶಿವಬಾಬನ ಮೇಲೆ ಬಲಿಹಾರಿ ಆಗ್ತೇವೆ. ಹಮಾರ ತನ್ ಮನ್ ಧನ್ ಸಬ್ ಉನ್ಕಾ ಹೈ. वो हमको 21 जन्मों के लिए वर्षा देंगे. साहूकारों का हृदय विदीर्ण होता है. बाबा का नाम ही है गरीब निवास. ತಂದೆ 21 ಜನ್ಮಗಳಿಗೋಸ್ಕರ ಆಸ್ತಿಯನ್ನು ಕೊಡ್ತಾರೆ. ಶ್ರೀಮಂತರ ಹೃದಯ ವಿದೀರ್ಣ ಆಗ್ತದೆ. ತಂದೆಯ ಹೆಸರಿನಲ್ಲಿ ಬಡವರೇ ನೋಡಿ, ತಂದೆ ಬಡವರ ಬಂಧು ಅಂತ ತಂದೆಗೆ ಹೇಳಲಾಗ್ತದೆ. ಶ್ರೀಮಂತರ ಬಂಧು ಅಂತ ಹೇಳೋದಿಲ್ಲ, ತಂದೆಗೆ ಏನಂತ ಹೇಳ್ತಾರೆ, ಬಡವರ ಬಂಧು ಅಂತ ಹೇಳಲಾಗ್ತದೆ. ಬಾಬಾ ತಿಳಿಸ್ತಾರೆ, ನೀವು ಗೃಹಸ್ಥ ವ್ಯವಹಾರದಲ್ಲಿ ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಿ ಅಂತಾರೆ ನಾವು. ಐಸೇನೆ ಕಿ ತುಮ್ ಯಹಾ ಬೈಠ್ ಜಾओ ಸಿರ್ಫ್ ಶ್ರೀಮತ್ ಪರ್ ಚಲ್ತೆ ರಹೋ. ತಾವು ಕೇವಲ ಇಲ್ಲಷ್ಟೇ ಕುತ್ಕೊಂಡು ಶ್ರೀಮತದಂತೆ ನಡೀತಾ ಇರಿ ಅಂತ ಹೇಳಲ್ಲ ಬಾಬಾ. ಬಾಬಾ ಏನು ಹೇಳ್ತಾರೆ, ತಮ್ಮ ಮನೆ ಗೃಹಸ್ಥ ವ್ಯವಹಾರ ಏನೆಲ್ಲ ಇದೆ ಅದನ್ನೆಲ್ಲವನ್ನು ಸಂಭಾಲನೆ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ ಸಾಕು ಅಂತಾರೆ. ಭಕ್ತಿ ಮಾರ್ಗ ಮೇ ಭಿ ತುಮ್ ಗಾತೆ ಹೋ ಕಿ ಮೇರಾ ತೋ ಏಕ್ ದೂಸರಾ ನಾ ಕೋಯಿ. ಭಕ್ತಿ ಮಾರ್ಗದಲ್ಲಿಯೂ ತಾವು ಆಡ್ತಾ ಬಂದಿದ್ದೀರಿ, ನನ್ನವರು ಒಬ್ಬ ತಂದೆಯ ವಿನಃ ಅನ್ಯರು ಯಾರೂ ಇಲ್ಲ ಅಂತ. ತುಮ್ ಬಚ್ಚೋ ಕೋ ಕಿತನಿ ಬಾತೇं समझाई जाती है, सब तो एक जैसे समझ वाले हो नहीं सकते, ಪಿಚಾಡಿ ಮೇ ನಿಕ್ಲೆಂಗೆ. ಬಾಬಾ ನೋಡಿ, ನೀವು ಮಕ್ಕಳಿಗೆ ಎಷ್ಟೊಂದು ಮಾತುಗಳನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ಮಾತುಗಳು ಒಂದೇ ರೀತಿಯಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳೋದಿಲ್ಲ. ಪಿಚಾಡಿ ಮೇ ನಿಕ್ಲೆಂಗೆ, ಅಂತ್ಯದಲ್ಲಿ ಎಲ್ಲರೂ ಬರ್ತಾ ಹೋಗ್ತಾರೆ. ಫಿರ್ ತುಮಾರೆ ಮೇ ಬಲ್ ಭಿ ಹೋಗಾ, ಸುನ್ನೆ ಸೆ ಹಿ ಜಟ್ ಆಕರ್ ಪಕಡ್ ಲೆಂಗೆ. ಬಾಬಾ ತಿಳಿಸ್ತಾರೆ, ನಿಮ್ಮಲ್ಲಿ ನಂತರ ಬಲನೂ ಕೂಡ ಬರ್ತಾ ಹೋಗ್ತದೆ. ಕೇಳೋದ್ರಿಂದಲೇ ತಕ್ಷಣ ಅದನ್ನು ಹಿಡ್ಕೊಂಡ್ಬಿಡ್ತಾರೆ. ನಿಶ್ಚಯ ಹೋ कि बाप हमको 21 जन्मों के लिए स्वर्ग का मालिक बनाते तो 1 सेकेंड भी ना छोड़े. ನಿಶ್ಚಯ ಆಗ್ತದೆ ತಮಗೆ, ತಂದೆ ನಮಗೆ 21 ಜನ್ಮಗಳಿಗೋಸ್ಕರ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಅಂದಾಗ 1 ಸೆಕೆಂಡು ಕೂಡ ತಾವು ಅದನ್ನು ಬಿಡಬಾರದು. ತಂದೆ ನಮಗಿಂತ ಒಂದು ಶ್ರೇಷ್ಠ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಅಂದಾಗ ತಂದೆಯಿಂದ ಎಲ್ಲವನ್ನೂ ಸಹ ನಾವು ಪಡೆದುಕೊಳ್ಳಬೇಕು. ಯಾ ಬಾಬಾ ಅಪನಾ ಭಿ ಅನುಭವ ಸುನಾತೆ ಹೇನ. ಹೇಗೆ ಬ್ರಹ್ಮ ಬಾಬಾರವರು ತಮ್ಮ ಅನುಭವವನ್ನು ಕೂಡ ತಿಳಿಸ್ತಾರೆ ಅಲ್ವಾ. ಹೇಗೆ ಬ್ರಹ್ಮ ಬಾಬಾ ಒಬ್ಬ ವಜ್ರದ ವ್ಯಾಪಾರಿಯಾಗಿದ್ದು, बैठे बैठे क्या हो गया, बस देखा बाबा द्वारा बादशाही मिलती है, रजाई भी देखा, फिर रजाई भी देखी तो बोला बस छोड़ो इस गुलामी को. साक्षात्कार हुआ परंतु ज्ञान नहीं था, बस मुझे बादशाही मिलती है. ಹೇಗೆ ಬ್ರಹ್ಮ ಬಾಬಾರವರು ವಜ್ರದ ವ್ಯಾಪಾರಿ ಆಗಿದ್ದರು. ಕುಳಿತಲ್ಲೇ ನೋಡಿ ಅವರಿಗೆ ಸಾಕ್ಷಾತ್ಕಾರ ಆಯಿತು. ಸಾಕ್ಷಾತ್ಕಾರ ಯಾವಾಗ ಆಯಿತು? ಭಗವಂತನ ಸಾಕ್ಷಾತ್ಕಾರ ಅವರಿಗೆ ರಾಜ್ಯಭಾಗ್ಯ ಸಿಗ್ತದೆ ಭಗವಂತನ ಮೂಲಕ ಅಂತ ಗೊತ್ತಾದಾಗ ಅವರು ಈ ಸ್ಥೂಲವಾದ ವ್ಯಾಪಾರ, ವಜ್ರದ ವ್ಯಾಪಾರವನ್ನೇ ಮಾಡೋದನ್ನು ಅವರು ಬಿಟ್ಬಿಟ್ರು. ಆಗ ಅವ್ರಿಗೆ ಜ್ಞಾನ ಇರಲಿಲ್ಲ. ಕೇವಲ ನನಗೆ ರಾಜ್ಯಭಾಗ್ಯ ಸಿಗ್ತದೆ ಅಂತ ಯಾವಾಗ ಅವ್ರಿಗೆ ಗೊತ್ತಾಯಿತು, ಅವರು ಸ್ಥೂಲವಾದಂಥ ವ್ಯಾಪಾರವನ್ನು ಮಾಡೋದನ್ನು ಬಿಟ್ಟು ಈ ಸತ್ಯವಾದಂಥ ಜ್ಞಾನರತ್ನಗಳ ವ್ಯಾಪಾರವನ್ನು ಮಾಡಲಿಕ್ಕೆ ತೊಡಗಿದರು. देखते हैं बाप स्वर की बादशाही देने आए तो फट से पकड़ना चाहिए. ಹೇಗೆ ನೋಡಲಾಗ್ತದೆ, ತಂದೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅಂದಾಗ ಅದನ್ನು ತಕ್ಷಣ ಇಟ್ಕೊಳ್ಬೇಕಲ್ವಾ ಅಂತಾರೆ. ಬಾಬಾ ಯಾ ಸಬ್ ಆಪ್ಕಾ ಹೈ, ಆಪ್ಕಾ ಕಾಮ್ ಮೇ ಲಗ್ ಗಯಾ. ಹೀಗೆ ಬಾಬಾ ಎಲ್ಲವೂ ಕೂಡ ಇದು ನಿನ್ನದೇ ಆಗಿದೆ ಅಂತ ತಿಳಿದು ಎಲ್ಲವನ್ನ ಬಾಬನಿಗೆ ಸಮರ್ಪಣೆ ಮಾಡಿದರು. ತಮ್ಮ ತನು ಮನ ಧನವನ್ನು ಎಲ್ಲವನ್ನು 1 ಸೆಕೆಂಡಿನಲ್ಲಿ ಅರ್ಪಣೆ ಮಾಡಿ, ಬಾಬಾ ಇದೆಲ್ಲ ನಿಮ್ಮ ಕೆಲಸದಲ್ಲಿ ತೊಡಗಲಿ, ನಿಮ್ಮದೆಲ್ಲ ಏನಿದೆ ಅದು ನನ್ನದು ಅಂತ ಬಾಬನ ಮುಂದೆ ಸಮರ್ಪಣೆ ಆಗಿಬಿಟ್ಟು बाबा ने भी सब कुछ इन माताओं के हाथ में दे दिया. माताओं की कमेटी बनाई, उन लोगों को दे दिया है.
ಹೀಗೆ ಬಾಬಾ ಎಲ್ಲವನ್ನ ಮಾತೆಯರ ಕೈಯಲ್ಲಿ ಕೊಟ್ಬಿಟ್ಟು ಮಾತೆಯರ ಕಮಿಟಿಯನ್ನು ಮಾಡಿ ಅವರ ಹೆಸರಿನಲ್ಲಿ ಟ್ರಸ್ಟನ್ನಾಗಿ ಮಾಡಿ ಬಾಬಾ ಎಲ್ಲವನ್ನ ಅವರಿಗೆ ಒಪ್ಪಿಸಿದರು. ಬಾಬಾ ಈ ಸಬ್ ಕುಚ್ ಕರಾತೆ थे. ಹೀಗೆ ಎಲ್ಲವನ್ನ ಶುಭಾಬರವರೇ ಇದನ್ನು ಮಾಡಿಸ್ತಾ ಇದ್ರು. समझा बाबा से 21 जन्मों के लिए बादशाही मिलती है, तो अब तुम भी लो ना. ಈಗ ತಿಳ್ಕೊಳ್ಳಾಗ್ತದೆ, ಇಲ್ಲಿ ತಂದೆಯಿಂದ 21 ಜನ್ಮದ ರಾಜ್ಯಭಾಗ್ಯ ಸಿಗ್ತದೆ ಅಂದಾಗ ತಾವು ಕೂಡ ಯಾಕೆ ತೆಗೆದುಕೊಳ್ಬಾರ್ದು. ಬಾಬಾನೇ ಜಟ್ ಗುಲಾಮಿ छोड़ दी, जब से छोड़ा है तब से बड़ा खुशी से चलते आए हैं. ಯಾವಾಗ ಬಾಬನಿಗೆ ಬ್ರಹ್ಮ ಬಾಬರವರಿಗೆ ಇದೆಲ್ಲವೂ ಕೂಡ ಪಕ್ಕ ಆಯಿತು, ಆಗ ಎಲ್ಲ ಲೌಕಿಕತನ ಏನೆಲ್ಲ ಇತ್ತು ವ್ಯವಹಾರ ಅದನ್ನೆಲ್ಲವನ್ನ ಬಿಟ್ಬಿಟ್ಟು ಅವರಿಗೆ ಖುಷಿ ಆಯಿತು. ತಂದೆ ಯಾವಾಗ ನನಗೆ ಸಿಕ್ಕರು, ದೊಡ್ಡ ರಾಜ್ಯಭಾಗ್ಯನೇ ನನಗೆ ಸಿಗ್ತದೆ ಅಂತ ಆಗಿನಿಂದ ಖುಷಿಯಿಂದ ಅವರು ನಡೀತಾ ಬಂದರು ಅಂತ. या तो अनेक बार हमने देवी देवता धर्म स्थापन किया है. बाबा ने ब्रह्म कुमार कुमारियों द्वारा अनेक बार स्थापन किया होगा. जब ऐसी बात है तो देरी क्यों. ಇದಂತೂ ಅನೇಕ ಬಾರಿ ನಾವು ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದ್ದೇವೆ. ಹೀಗೆ ತಂದೆ ಬ್ರಹ್ಮಕುಮಾರ ಕುಮಾರಿಯರ ಮೂಲಕ ಅನೇಕ ಬಾರಿ ಸ್ಥಾಪನೆ ಮಾಡಿದ್ದಾರೆ. ಯಾವಾಗ ಇಂಥ ಮಾತಿದೆ ಅಂದಾಗ ತಡ ಯಾಕೆ ಇದರಲ್ಲಿ. ತಂದೆಯಿಂದ ನಾವು 21 ಜನ್ಮದ ಆಸ್ತಿಯನ್ನು ಅವಶ್ಯವಾಗಿ ತೆಗೆದುಕೊಳ್ತೇವೆ. ಬಾಬಾ ಗರ್ ಬಾರ್ ತೋ ನಹಿ ಚುಡಾತೆ. ಹಾಗಂತ ಬಾಬಾ ಏನಿಲ್ಲಿ ಮನೆಯನ್ನು ಮಠವನ್ನು ಬಿಡಿಸೋದಿಲ್ಲ. ಬಲ್ ಉನ್ಕೋ ಭಿ ಅಚ್ಚಿ ರೀತಿ ಸಂಭಾಲ, ಸಿರ್ಫ್ ಬಾಪ್ ಕೋ ಯಾದ್ ಕರ್ನ. ಏನು ಹೇಳ್ತಾರೆ ಬಾಬಾ, ನಿಮ್ಮ ಮನೆ ಗೃಹಸ್ಥ ವ್ಯವಹಾರ ಏನೆಲ್ಲ ಇದೆ ಅದನ್ನು ಬಹಳ ಒಳ್ಳೆಯ ರೀತಿಯಿಂದ ಸಂಪಾಲನೆ ಮಾಡಿರಿ, ಆದರೆ ಕೇವಲ ಇಲ್ಲಿ ತಂದೆಯನ್ನು ನೆನಪು ಮಾಡಿರಿ ಅಂತ. ನಶಾ ರೇನಾ ಚಾಹೆ ಕಿ ಹಮ್ ಬಾಬಾಕ್ಕೆ ಬನೆ ಹೇ. ತಾವು ಮಕ್ಕಳಿಗೆ ಖುಷಿ ಇರಬೇಕು, ನಶೆ ಇರಬೇಕು, ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ ಅಂತ. बाबा तो लिखते हैं, बाबा फैलाना बहुत अच्छा निश्चय बुद्धि समझदार है, बहुतों को समझाते हैं, परंतु निश्चय बुद्धि हमारे पास तो आते नहीं. बाबा से मिले ही नहीं और मर जाए, फिर बाबा से वर्षा कैसे मिलेगा. ಅನೇಕ ಮಕ್ಕಳು ಬಾಬನಿಗೆ ಪತ್ರವನ್ನು ಬರೀತಾರೆ. ಬಾಬಾ ಇಂಥವರು ಬಹಳ ಒಳ್ಳೆಯ ನಿಶ್ಚಯ ಬುದ್ಧಿ ಮಕ್ಕಳು, ತಿಳುವಳಿಕೆ ಉಳ್ಳವರಾಗಿದ್ದಾರೆ, ಅನೇಕರಿಗೆ ಬಹಳ ಒಳ್ಳೆಯ ರೀತಿಯಿಂದ ಜ್ಞಾನವನ್ನು ತಿಳಿಸಿಕೊಡ್ತಾರೆ ಅಂತ. ಆದರೆ ನಿಶ್ಚಯ ಬುದ್ಧಿಯವರು ನನ್ನ ಬಳಿ ಬರೋದೇ ಇಲ್ಲ, ತಂದೆಯೊಂದಿಗೆ ಮಿಲನನೇ ಮಾಡೋದಿಲ್ಲ ಅಂದರೆ ನಂತರ ಅವರು ಸತ್ತೋಗ್ತಾರೆ, ನಂತರ ಬಾಬನಿಂದ ಆಸ್ತಿ ಅವ್ರಿಗೆ ಹೇಗೆ ಸಿಗ್ತದೆ ಅಂತಾರೆ ಬಾಬಾ. ಜ್ಞಾನದಿಂದಲೇ ಅವರು ವಿಮುಖರಾಗ್ತಾರೆ ಅಂದರೆ ತಂದೆಯಿಂದ ಆಸ್ತಿಯನ್ನು ಅವ್ರು ಹೇಗೆ ಪಡ್ಕೊಳ್ತಾರೆ. ಯಾತೋ ಬಾಬಾ ಕಿ ಗೋದ್ ಲೇನಿ ಹೋತಿ ಏನು. ತಂದೆ ಮಕ್ಕಳಾಗಿದ್ದಾರೆ ಅಂದಾಗ ತಂದೆಯ ಮಡಿಲನ್ನು ತೆಗೆದುಕೊಳ್ಬೇಕಾಗ್ತದೆ ಅಲ್ವಾ ಅಂತ. ತಂದೆಯ ಮಡಿಲಿಗೆ ಬರದೆ ಅವ್ರ ತಂದೆಯಿಂದ ಆಸ್ತಿಯನ್ನು ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ. ನಿಶ್ಚಯ ಹುವ ಅವ್ರ ಶರೀರ ಚೋಡ್ ದಿಯ, ಮೆಹನತ್ ಕುಚ್ ನೇಕಿ. ನಿಶ್ಚಯ ಆಯಿತು, ನಂತರ ಶರೀರ ಬಿಟ್ಟರು ಅಂದರೆ ಅಲ್ಲಿ ಯಾವ ಪರಿಶ್ರಮನೂ ಇಲ್ಲವೇ ಇಲ್ಲ. ಐರನ್ ಏಜ್ ಸೆ ಗೋಲ್ಡನ್ ಏಜ್ ನಾ ಬನೆ ತೋ ಕಾಮನ್ ಪ್ರಜಾ ಮೇ ಜನ್ಮ ಲೇ ಲೇಂಗೆ. ಕಬ್ಬಿಣದ ಯುಗದಿಂದ ಸುವರ್ಣ ಯುಗದಲ್ಲಿ ಬರದೇ ಹೋದರೆ ಅವರು ಸಾಮಾನ್ಯ ಪ್ರಜೆಗಳ ಜನ್ಮವನ್ನು ತೆಗೆದುಕೊಳ್ತಾರೆ. अगर बच्चा बन अच्छी रीति पक्का होकर फिर शरीर छोड़े तो वारिस बन जाए. ಪಕ್ಕಾ ಮಕ್ಕಳಾಗಿ ಒಳ್ಳೆಯ ರೀತಿಯಿಂದ ಪಕ್ಕಾ ಆಗಿ ನಂತರ ಶರೀರ ಬಿಡ್ತಾರೆ ಅಂದರೆ ಅವರು ವಾರಸುದಾರರಾಗ್ತಾರೆ. ವಾರಿಸ್ ಬನ್ನೆ ಮೇ ಮೆಹನತ್ ತೋಡೇ ಲಗ್ತಿ. ವಾರಸುದಾರರಾಗೋದಲ್ಲಿ ಪರಿಶ್ರಮ ಅಂತೂ ಹಿಡಿಯೋದಿಲ್ಲ. कोई तो सूर्यवंशी रजाई पाते हैं, कोई तो सर्विस करते करते पिछाड़ी में एक जन्म के लिए करके रजाई की भाग पा लेंगे. ಕೆಲವರಂತೂ ಸೂರ್ಯವಂಶಿ ರಾಜ್ಯ ಪದವಿಯನ್ನು ಪಡ್ಕೊಳ್ತಾರೆ. ಇನ್ನು ಕೆಲವರು ಚಂದ್ರವಂಶದಲ್ಲಿ ಅಂತ್ಯದಲ್ಲಿ ಅಂದರೆ ಸರ್ವಿಸ್ ಮಾಡ್ತಾ ಮಾಡ್ತಾ ಅಂತ್ಯದಲ್ಲಿ ಒಂದು ಜನ್ಮವನ್ನು ಅವರು ಒಂದು ಸಣ್ಣ ಪದವಿಯನ್ನು ಪಡ್ಕೊಳ್ತಾರೆ ಅಂತ. ಕೊಯ್ ಸುಖ ತೊಡೆಯುವ ಕೇವಲ ಕೊನೆಗೆ ಅಂತ್ಯದಲ್ಲಿ ಬಂದು ಒಂದು ಜನ್ಮ ಕಡಿಮೆ ಪದವಿಯನ್ನು ಪಡ್ಕೊಳ್ತಾರೆ ಅಂದರೆ ಅದರಿಂದ ಸುಖ ಅಂತೂ ಅಷ್ಟೊಂದು ಸಿಗೋದಿಲ್ಲ ಅಂತಾರೆ. ರಜಾಯಿಕ ಸುಖ ತೋ ಪೇಲೆ ಹಿ ಹೇ ಫಿರ್ ಕಲಾಯೆ ಕಮ್ ಹೋತಿ ಜಾತಿ. ರಾಜ್ಯದ ಸುಖ ಅಂದರೆ ಮೊದಲೇ ಇರ್ತದೆ, ನಂತರ ಕಲೆಗಳೆಲ್ಲ
ಕಡಿಮೆಯಾಗ್ತಾ ಹೋಗ್ತದೆ. बच्चों को तो पुरुषार्थ कर माँ बाप को फॉलो करना है. ಮಕ್ಕಳು ಪುರುಷಾರ್ಥವನ್ನು ಮಾಡಿ ತಂದೆ ತಾಯಿಯನ್ನು ಅನುಕರಣೆ ಮಾಡಬೇಕು. मम्मा बाबा की गद्दी पर बैठने के लायक तो बनो. ಮಮ್ಮ ಬಾಬಾರವರ ಗದ್ದಿಗೆ ಮೇಲೆ ಕುತ್ಕೊಳ್ಳೋಕೆ ತಾವು ಯೋಗ್ಯರಾಗ್ರಿ ಅಂತ. ಆರ್ಟ್ ಫೇಲ್ ಕ್ಯೂ ಹೋನಾ ಚಾಹಿಯೆ, ಪುರುಷಾರ್ಥ ಕರ್ ಫಾಲೋ ಕರೋ. ತಾವು ಆರ್ಟ್ ಫೇಲ್ ಯಾಕೆ ಆಗಬೇಕು ಮಕ್ಕಳು ಅಂತಾರೆ ಮ್ಯಾಮ್. ಪುರುಷಾರ್ಥವನ್ನು ಮಾಡಿ ತಂದೆಯನ್ನು ಅನುಕರಣೆ ಮಾಡಿ. ಸೂರ್ಯವಂಶಿ ಗದ್ದಿ ಕಾ ಮಾಲೀಕ ಬನೋ, ಸೂರ್ಯವಂಶಿ ಗದ್ದಿಯ ಮಾಲೀಕರಾಗ್ರಿ ಅಂತ. स्वर्ग में तो आओ ना, नापास होते हो तो चंद्रवंशी में चले जाते हो, 2 कला कम हो जाती है. ಸ್ವರ್ಗದಲ್ಲಿ ಬರ್ತೀರಿ ಅಲ್ವಾ, ಫೇಲ್ ಆದರೆ ಚಂದ್ರವಂಶದಲ್ಲಿ ಹೊರಟೋಗ್ಬಿಡ್ತೀರಿ, ಆಗ 2 ಕಲೆಗಳು ಕಡಿಮೆ ಆಗಿಬಿಡ್ತದೆ ಅಂತಾರೆ ನಾನು. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते और रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, ತಂದೆಯಿಂದ ಆಶೀರ್ವಾದವನ್ನು ಬೇಡುವ ಬದಲಾಗಿ ನೆನಪಿನ ಯಾತ್ರೆಯಲ್ಲಿ ನಿರತರಾಗಿರಬೇಕು. ಆತ್ಮಿಕ ಯಾತ್ರೆಯಲ್ಲಿ ಎಂದಿಗೂ ಸುಸ್ತಾಗಬಾರದು ಅಂತಾರೆ. ತಂದೆಯಿಂದ ಆಶೀರ್ವಾದವನ್ನು ಬೇಡುವ ಬದಲಾಗಿ ನೆನಪಿನ ಯಾತ್ರೆಯಲ್ಲಿ ನಿರತರಾಗಿರಬೇಕು. ಆತ್ಮಿಕ ಯಾತ್ರೆಯಲ್ಲಿ ಎಂದಿಗೂ ಸುಸ್ತಾಗಬಾರದು. ಸೆಕೆಂಡ್ ಪಾಯಿಂಟ್, ಶುಭಾಬರವರನ್ನು ತಮ್ಮ ವಾರಸನ್ನಾಗಿ ಮಾಡಿಕೊಂಡು ಅವರ ಮೇಲೆ ಸಂಪೂರ್ಣವಾಗಿ ಬಲಿಹಾರಿಯಾಗಬೇಕು. ಶುಭಾಬರವರನ್ನು ತಮ್ಮ ವಾರಸುದಾರನ್ನಾಗಿ ಮಾಡಿಕೊಂಡು ಅವರ ಮೇಲೆ ಸಂಪೂರ್ಣವಾಗಿ ಬಲಿಹಾರಿಯಾಗಬೇಕು. ತಂದೆ ತಾಯಿಯನ್ನು ಫಾಲೋ ಮಾಡಬೇಕು. 21 ಜನ್ಮದ ರಾಜ್ಯದ ಸುಖವನ್ನು ತೆಗೆದುಕೊಳ್ಳಬೇಕು. वरदान आಗಿದೆ. निमित्त भाव के अभ्यास द्वारा स्व की और सर की प्रगति करने वाले न्यारे और प्यारे बल. ನಿಮಿತ್ತ ಭಾವದ ಅಭ್ಯಾಸದ ಮೂಲಕ ಸ್ವಯಂನ ಮತ್ತು ಸರ್ವರ ಪ್ರಗತಿಯನ್ನು ಮಾಡುವಂತಹ ನ್ಯಾರ ಮತ್ತು ಪ್ಯಾರ ಆಗಿರಿ ಅಂತ. ನಿಮಿತ್ತ ಭಾವದ ಅಭ್ಯಾಸದ ಮೂಲಕ ಸ್ವಯಂನ ಮತ್ತು ಸರ್ವರ ಪ್ರಗತಿಯನ್ನು ಮಾಡುವಂತಹ ನ್ಯಾರ ಮತ್ತು ಪ್ಯಾರ ಆಗಿರಿ. ನಿಮಿತ್ತ बनने का पाठ सदा न्यारा और प्यारा बनाता है. ನಿಮಿತ್ತ ಆಗುವಂತಹ ಪಾತ್ರ ಸದಾ ನ್ಯಾರ ಮತ್ತು ಪ್ಯಾರರನ್ನಾಗಿ ಮಾಡುತ್ತದೆ. अगर निमित्त भाव का अभ्यास स्वतः और सहज है तो सदा स्व की प्रगति और सर्व की प्रगति हर कदम में समाई हुई है. ಒಂದು ವೇಳೆ ನಿಮಿತ್ತ ಭಾವನೆಯ ಅಭ್ಯಾಸ ಸ್ವತಃ ಮತ್ತು ಸಹಜ ಆಗಿತ್ತು ಅಂದರೆ ಸದಾ ಸ್ವಯಂನ ಪ್ರಗತಿ ಮತ್ತು ಸರ್ವರ ಪ್ರಗತಿ ಪ್ರತಿ ಹೆಜ್ಜೆಯಲ್ಲಿಯೂ ಸಮಾವೇಶ ಆಗಿದೆ. उन आत्माओं को कदम धरने पर नहीं लेकिन स्टेज पर है. ಅಂತಹ ಆತ್ಮಗಳ ಹೆಜ್ಜೆ ಭೂಮಿ ಮೇಲೆ ಇರೋದಿಲ್ಲ, ಆದರೆ ಅವ್ರದ್ದು ಸ್ಟೇಜಿನ ಮೇಲೆ ಇರ್ತದೆ. निमित्त बनी हुई आत्माओं को सदा यह स्मृति स्वरूप में रहता है कि विश्व के आगे बाप समान का एग्जाम्पल है. ನಿಮಿತ್ತ ಆಗಿರುವಂತಹ ಆತ್ಮಗಳಿಗೆ ಸದಾ ಈ ಸ್ಮೃತಿ ಸ್ವರೂಪ ಇರ್ತದೆ, ವಿಶ್ವದ ಮುಂದೆ ತಂದೆಯ ಸಮಾನ ಎಕ್ಸಾಂಪಲ್ ಆಗಿದ್ದಾರೆ ಅಂತ. ಸ್ಲೋಗನ್ ಆಗಿದೆ, ಸುಖದಾತಾ ಕೆ ಬಚ್ಚೆ ಸದಾ ಸುಖ ಕೆ झूले में झूलते रहो, दुख की लहर में नहीं जाओ. ಸುಖದಾತನ ಮಕ್ಕಳು ಸದಾ ಸುಖದ ಉಯ್ಯಾಲೆಯಲ್ಲಿ ತೂಗ್ತಾ ಇರಿ, ದುಃಖದ ಅಲೆಗಳಲ್ಲಿ ಎಂದಿಗೂ ಹೋಗಬೇಡಿ ಅಂತ. ಸುಖದಾತನ ಮಕ್ಕಳಾಗಿ ಸದಾ ಸುಖದ ಉಯ್ಯಾಲೆಯಲ್ಲಿ ತೂಗ್ತಾ ಇರಿ, ದುಃಖದ ಅಲೆಯಲ್ಲಿ ಹೋಗಬೇಡಿ. ಓಂ ಶಾಂತಿ.
ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ
ಆನಂದ ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ.